ಕೋಪೈಲಟ್ ಕನ್ನಡದಲ್ಲಿ ಮಾತಾಡ್ತೀಯಾ? ಹೌದು, ನಾನು ಕನ್ನಡದಲ್ಲಿ ಮಾತನಾಡ್ತೀನಿ. ಬೆಂಗಳೂರಿನ ಇಂದಿನ ಸಮಾಚಾರಗಳೇನು? ಇವತ್ತು ಬೆಂಗಳೂರಿನ ಸಮಾಚಾರಗಳಲ್ಲಿ ಪ್ರಮುಖ ವಿಷಯಗಳೆಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಕೆಲವು ಕಡೆ ನೀರು ನಿಂತಿದೆ. ಅಲ್ಲದೆ ಬೆಂಗಳೂರು ಮೆಟ್ರೋ ಕಾಮಗಾರಿ ನಡೆಸುತ್ತಿದೆ. ನೀವು ಹಾಗೆ ಬದಲಿಸಲು ಇಚ್ಛೆ ಇದ್ರೆ ಇನ್ನೇನಾದರೂ ಮಾತಾಡೋಣ. ನಿಮ್ಮ ಆಸಕ್ತಿಯ ವಿಷಯ ಏನಿದ್ಯಾ? ಬಿಸಿಬೇಳೆ ಬಾತ್ ಮಾಡೋದು ಹೇಗೆ? ವಾಸ್ತವಕ್ಕೂ ಬಿಸಿಬೇಳೆ ಬಾತ್ ಮಾಡೋದು ಸುಲಭವದು. ಮೊದಲು ಅಕ್ಕಿ ಮತ್ತು ತೊಗರಿ ಬೇಳೆ ಬೇರೆ ಬೇರೆ ಬೇಯಿಸಬೇಕು. ಅನಂತರ ಖಾರದ ಪೇಸ್ಟ್ ಅನ್ನು ಬೇಯಬೇಕು. ಇದಕ್ಕೆ ಉದ್ದಿನ ಬೇಳೆ, ಕಡಲೆ ಬೇಳೆ, ಹಸಿರು ಮೆಣಸಿನಕಾಯಿ, ಸಾಂಬಾರ್ ಪೌಡರ್, ಖಾರ ಪೌಡರ್ ಇತ್ಯಾದಿ ಮಿಶ್ರಣ ಮಾಡಿ ಬೇಯಬೇಕು. ನಂತರ ಈ ಪೇಸ್ಟ್ ಅನ್ನು ಅಕ್ಕಿ ಧನ್ಯವಾದಗಳು. ರೆಕಮೆಂಡ್ ಮೀ ಸಮ್ ಗುಡ್ ಪ್ಲೇಸಸ್ ಇನ್ ಬೆಂಗಳೂರು. Satish, your research results or recommend me some good places in Bangalore. ಸೊ ಜಸ್ಟ್ ನಾವು ಒಂದು ರೆಕಮೆಂಡೇಶನ್ ಕೇಳಿದ ತಕ್ಷಣ ಏನ್ ಮಾಡುತ್ತೆ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಇದೆ. ಬೆಂಗಳೂರು ಪ್ಯಾಲೇಸ್, ಸೊ ಅದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಶನ್. ಸೊ ಟಿಪ್ಪು ಸುಲ್ತಾನ್ ಸಮ್ಮಾರ್ ಪ್ಯಾಲೇಸ್, ಸೊ ಇದೆಲ್ಲದ್ರ ಬಗ್ಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಶನ್ಸ್ಗಳನ್ನ ಟಿವಿ. ಸೊ ಎ ಐ ಸರ್ಚ್ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಕೋಪೈಲಟ್ ಇರೋದ್ರಿಂದ ಏನಾಗುತ್ತೆ, ಪರ್ಸನಲ್ ಅಸಿಸ್ಟೆಂಟ್ ತರ ನಾವು ಟಿವಿನ ಸೊ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಕಿಡ್ಸ್ ಇರ್ತಾರೆ, ಅಥವಾ ನೀವೇನಾದ್ರೂ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ ಒಂದು ಟ್ರಿಪ್ ಅಂತ ಹೇಳಿದ್ರೆ, ಸೊ ಫ್ಯಾಮಿಲಿ ಎಲ್ಲ ಸೇರಿ ನಾವು ನೋಡ್ಬೋದು ಬಿಗರ್ ಸ್ಕ್ರೀನ್ ಅಲ್ಲಿ. ಯಾರೋ ಒಬ್ರು ಮೊಬೈಲ್ ಅಲ್ಲಿ ಬ್ರೌಸ್ ಮಾಡಿ ಎಲ್ರಿಗೂ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಬೆಟರ್ ಆಗಿರುತ್ತೆ. ಸೊ ನಮಸ್ತೆ, ನನ್ನ ಸತೀಶ್ ಅಂತ ಹೇಳಿ. ಸೊ ಒಂದು ವಿಡಿಯೋದಲ್ಲಿ ನಾವು 2025 ಹೊಸ ಮಾಡೆಲ್ ಎಲ್ ಜಿ ಅಲ್ಲಿ ಲಾಂಚ್ ಆಗಿರೋ UHD ಟಿವಿ ಬಗ್ಗೆ ತಿಳ್ಕೊಳ್ಳೋಣ. ಏನೆಲ್ಲ ಹೊಸ ಫೀಚರ್ಸ್ ಕೊಟ್ಟಿದೆ, ಹೊಸ ಅಪ್ಡೇಟ್ಸ್ ಏನೆಲ್ಲ ಬಂದಿದೆ ಅನ್ನೋದನ್ನ. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಮಾಡೆಲ್ ಬಂದು ಸೊ UA83 ಸೀರೀಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಎರಡು ತರ ಮಾಡೆಲ್ ಸಿಗುತ್ತೆ, UA8300 ಮತ್ತೆ 8350. ಜಸ್ಟ್ ಮಾಡೆಲ್ ಕೋಡ್ ಡಿಫ್ರೆನ್ಸ್ ಅಷ್ಟೇ, ಅದು ಬಿಟ್ಟರೆ ಫೀಚರ್ ಸ್ಪೆಸಿಫಿಕೇಶನ್ ಎರಡು ಮಾಡೆಲ್ ಅಲ್ಲಿ ಸೇಮ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಈ ಸಲ LG ಮ್ಯಾಜಿಕ್ ಮೋಷನ್ ರಿಮೋಟ್ ಏನ್ ಬರ್ತಾ ಇತ್ತಲ್ಲ, ಸೊ ಅದರಲ್ಲಿ ಕೆಲವು ಅಪ್ಡೇಟ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಸೊ ಎರಡು ರಿಮೋಟ್ ಇದೆ. ಸೊ ಇದು ಏನಂತ ಹೇಳಿದ್ರೆ ಮೊದಲು ಯೂಸ್ ಮಾಡ್ತಿದ್ದು ಹಳೆ ಮ್ಯಾಜಿಕ್ ಮೋಷನ್ ರಿಮೋಟ್. ಸೊ ಇದು ಬಂದು ಏನಂತ ಹೇಳಿದ್ರೆ ನ್ಯೂ ರಿಮೋಟ್. ಈಗ ಇದು ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಸ್ಲಿಮ್ ಆಗಿದೆ. ಪ್ಲಸ್ ಇದರಲ್ಲಿ ಏನಂತ ಹೇಳಿದ್ರೆ ನ್ಯೂಮರಿಕ್ಸ್ ಯಾವುದೂ ಇಲ್ಲ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸೊ ಹೊಸದಾಗಿ ಒಂದು ಎಕ್ಸ್ಕ್ಲೂಸಿವ್ ಬಟನ್ ಕೊಟ್ಟಿದ್ದಾರೆ, LG AI ಬಟನ್ ಅಂತೇಳಿ. ಸೊ ಇದನ್ನ ನಾವು ಏನಂತ ಹೇಳಿದ್ರೆ AI ಬಟನ್ ಅಂತೇಳಿ ಕರಿತೀವಿ. ಸೊ ರಿಮೋಟ್ ಅಲ್ಲಿ ಇದೆಲ್ಲ ಚೇಂಜಸ್ ಇದೆ ಅಂತ ಹೇಳಿದ್ರೆ ಟಿವಿಯಲ್ಲಿ ಏನ್ ನೆಕ್ಸ್ಟ್ ಅಪ್ಗ್ರೇಡ್ಸ್ ಇದೆ ಅಥವಾ ಏನ್ ಚೇಂಜಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಬಂದು ಏನಂತ ಹೇಳಿದ್ರೆ ಇದು ನಾವು ಲೇಟೆಸ್ಟ್ UHD ಟಿವಿ ಅಂತ ಹೇಳಿ ಕರಿತೀವಿ. ಸೊ ಏನಕ್ಕೆ ನಾವು ಲೇಟೆಸ್ಟ್ UHD ಟಿವಿ ಅಂತ ಹೇಳಿ ಕರಿಬಹುದು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕಸ್ಟಮರ್ ಒಂದು ಟಿವಿ ಅಂತ ನೋಡ್ತಾರೆ, ಸೊ ಅವ್ರ ಮೇಜರ್ ಬೆನಿಫಿಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಜೊತೆಗೆ ಸೌಂಡ್ ಔಟ್ಪುಟ್ ಕೂಡ ಬೆಟರ್ ಆಗಿರ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ ಪ್ರೊಸೆಸರ್ ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟ್ ಇಯರ್ ಬಂದು ಆಲ್ಫಾ 5 ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದು, ಸರ್ ಈ ಸಲ ಏನಂತ ಹೇಳಿದ್ರೆ ಆಲ್ಫಾ 7 ಸೊ ಜನರೇಷನ್ 8 ಪ್ರೊಸೆಸರ್ ಬರುತ್ತೆ. ಪ್ರೊಸೆಸರ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ 4K ಅಪ್ಸ್ಕೇಲಿಂಗ್ ಅಂತೇಳಿ ಬರುತ್ತೆ. 4K ಅಪ್ಸ್ಕೇಲಿಂಗ್ ಮೀನ್ಸ್ ಪಿಕ್ಚರ್ ಕ್ವಾಲಿಟಿ ಏನು ಬರುತ್ತಲ್ಲ, ಸೊ UHD ಟಿವಿ ಕಸ್ಟಮರ್ ತಗೊಂಡ್ರು ಕೂಡ ಸೊ 4K ಕಂಟೆಂಟ್ಸ್ ಕಡಿಮೆನೇ ಸಿಗೋದು. ಎಲ್ಲರೂ ವಾಚ್ ಮಾಡೋದು ಏನಂದ್ರೆ HD ಅಥವಾ ಸ್ಟ್ಯಾಂಡರ್ಡ್ ಚಾನಲ್ಸೇ ನೋಡ್ತೀವಿ ನಾವು. ಸೊ ಇದರಲ್ಲಿ ಏನಂದ್ರೆ 4K ಅಪ್ಸ್ಕೇಲಿಂಗ್ ಆಪ್ಷನ್ ಇರೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಕಂಪ್ಯಾರಿಟಿವ್ಲಿ ಬೆಟರ್ ಆಗಿ ನಮಗೆ ಬರುತ್ತೆ. ಅದ್ರ ಜೊತೆಗೆ ಬಂದು ಆಂಬಿಯಂಟ್ ಫಿಲ್ಮ್ ಮೇಕರ್ ಮೋಡ್ ಅಂತೇಳಿ ಕರಿತೀವಿ. ಆಂಬಿಯಂಟ್ ಫಿಲ್ಮ್ ಮೇಕರ್ ಮೋಡ್ ಅಂತ ಹೇಳಿದ್ರೆ ಲೈಕ್ ಆಟೋ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಟಿವಿನ ತುಂಬಾ ಬ್ರೈಟ್ನೆಸ್ ಇರೋ ಕಡೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಬ್ರೈಟ್ನೆಸ್ ಲೆವೆಲ್ ನಾನು ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಬ್ರೈಟ್ನೆಸ್ ಇನ್ಕ್ರೀಸ್ ಆದಾಗ ಡಿಕ್ರೀಸ್ ಆದಾಗ ಸೇಮ್ ಸ್ಟ್ಯಾಂಡರ್ಡ್ ಬ್ರೈಟ್ನೆಸ್ ಇದ್ರೆ ನಮ್ಗೆ ಏನಾಗುತ್ತೆ ಸ್ವಲ್ಪ ವಿವಿಂಗ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಸೊ ಇದರಲ್ಲಿ ಏನಾಗುತ್ತೆ, ರೂಮ್ ಬ್ರೈಟ್ನೆಸ್ ಇನ್ಕ್ರೀಸ್ ಆಯ್ತಾ ಆಟೋಮೆಟಿಕಲಿ ಬಂದು ಸ್ಕ್ರೀನ್ ಬ್ರೈಟ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಕೇಸ್ ಬ್ರೈಟ್ನೆಸ್ ಲೆವೆಲ್ ಡಿಕ್ರೀಸ್ ಆಯಿತು ಲೈಟ್ ಅಂತ ಹೇಳಿದಾಗ ಸೊ ಸ್ಕ್ರೀನ್ ಬ್ರೈಟ್ನೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇದೇನಂತ ಹೇಳಿದ್ರೆ ನಮಗೆ ಸೊ ಬೆಟರ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಡುತ್ತೆ. ಸೊ ಅದ್ರ ಜೊತೆಗೆ ಸೌಂಡ್ ಅಂತ ಹೇಳಿದಾಗ ಏನಂತ ಹೇಳಿದ್ರೆ ಈ ಟಿವಿನಲ್ಲಿ ಬಂದು ಸೊ ವಿತ್ ಡಾಲ್ಬಿ ಅಟ್ಮಾಸ್ ಬರುತ್ತೆ. ಸೊ ಡಾಲ್ಬಿ ಅಟ್ಮಾಸ್ 9.1.2 ಯೂಸ್ ಮಾಡ್ತಾರೆ ಸರೌಂಡಿಂಗ್ ಸೌಂಡ್. ಸೊ ಇದು ಪಿಕ್ಚರ್ ಮತ್ತೆ ಸೌಂಡಿಗೋಸ್ಕರ ಏನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಂಪೇರ್ ಟು ಲಾಸ್ಟ್ ಇಯರ್ ಈ ಸಲ ಅಪ್ಗ್ರೇಡೆಡ್ ಫೀಚರ್ಸ್ ಇದರಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಮೇಜರ್ ಆಗಿ ಬಂದು ಈ ಟಿವಿಲಿ AI ಫೀಚರ್ಸ್ ಬಗ್ಗೆ ಮೇಜರ್ ಆಗಿ ಮಾತಾಡ್ತೀವಿ. AI ಫೀಚರ್ಸ್ ಅಂತ ನೋಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಏನಂತ ಹೇಳಿದ್ರೆ AI ವಾಯ್ಸ್ ID ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ AI ವಾಯ್ಸ್ ID ಏನಕ್ಕೆ ಬೇಕು LG ಟಿವಿನಲ್ಲಿ ಅಂತ ಹೇಳಿದ್ರೆ ಸೊ ಕಸ್ಟಮರ್ ಇವನ್ ಲಾಸ್ಟ್ ಇಯರ್ ಟಿವಿ ಯೂಸ್ ಮಾಡ್ತಾ ಇದ್ರು ಕೂಡ ಸೊ LG ಟಿವಿನಲ್ಲಿ ಬಂದು 10 ಯೂಸರ್ ಪ್ರೊಫೈಲ್ಸ್ನ ಯೂಸ್ ಮಾಡ್ಬೋದು ಕಸ್ಟಮರ್. ಯೂಸರ್ ಪ್ರೊಫೈಲ್ ಮೇಜರ್ಲಿ ಏನಕ್ಕೆ ಅಂತ ಹೇಳಿದ್ರೆ ಪರ್ಸನಲೈಸ್ಡ್ ಆಗಿರುತ್ತೆ ಟಿವಿ. ಈಗ ಒಂದೇ ಟಿವಿ ಫ್ಯಾಮಿಲಿಯಲ್ಲಿ 3 to 4 ಮೆಂಬರ್ಸ್ ಇರ್ತಾರೆ, ಡಿಫ್ರೆಂಟ್ ಏಜ್ ಗ್ರೂಪ್ನವ್ರು ಇರ್ತಾರೆ. ಸೊ ಎಲ್ಲರೂ ಟೇಸ್ಟ್ ಒಂದೇ ಇರೋದಿಲ್ಲ, ಸೊ ಎಲ್ಲರೂ ವಾಚ್ ಮಾಡೋ ಕಂಟೆಂಟ್ ಕೂಡ ಸೇಮ್ ಇರೋದಿಲ್ಲ. ಸೊ ಪರ್ಸನಲೈಸ್ಡ್ ಆಗಿ ಟಿವಿನ ವಾಚ್ ಮಾಡ್ಲಿಕ್ಕೋಸ್ಕರ ಏನಂತ ಹೇಳಿದ್ರೆ 10 ಯೂಸರ್ ಪ್ರೊಫೈಲ್ನ ನಾವು ಮೊದಲಿಂದಾನು ಯೂಸ್ ಮಾಡೋ ಆಪ್ಷನ್ LG ಟಿವಿನಲ್ಲಿ ಕೊಟ್ಟಿರ್ತಾರೆ.
ಬಟ್ ಏನಂತ ಹೇಳಿದ್ರೆ ಆಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕ್ ಅಕೌಂಟ್ ಟು ಅಕೌಂಟ್ ನಾನು ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಮ್ಯಾನ್ಯುವಲ್ ಆಗಿ ಸೆಟ್ಟಿಂಗ್ಸ್ ಮಾಡಬೇಕು ಅಥವಾ ಲೈಕ್ ಅದಕ್ಕೊಂದು ಪಾಸ್ವರ್ಡ್ ಕೊಟ್ಟು ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಅದು ಸ್ವಲ್ಪ ಏನಂದ್ರೆ ಸೊ ಕಾಂಪ್ಲಿಕೇಶನ್ ಅನ್ಸುತ್ತೆ, ಯಾರು ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಆಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕ್ ಈ ಸಲ ಅದನ್ನ ಕೂಡ ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ಅವರ್ ವಾಯ್ಸ್ ಟಿವಿ ಬಂದು ನಮ್ಮ ವಾಯ್ಸ್ನ ರೆಕಗ್ನೈಸ್ ಮಾಡುತ್ತೆ, ಅದ್ರ ಮೇಲೆ ಏನಾಗುತ್ತೆ ಪ್ರೊಫೈಲ್ ಈಸಿಯಾಗಿ ಚೇಂಜ್ ಆಗುತ್ತೆ. ಸೊ ಯಾವ ಥರ ಅಂತೇಳಿ ನಾವು ಲೈವ್ ಆಗೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಟಿವಿನಲ್ಲಿ ಆಲ್ರೆಡಿ ಸೊ 2 ಪ್ರೊಫೈಲ್ಸ್ ಕ್ರಿಯೇಟ್ ಆಗಿದೆ. ಸೊ ಫಸ್ಟ್ ಒನ್ ಬಂದು ಡಿಜಿಟಲ್ ಟೆಕ್ ಅಂತ ಇದೆ, ಸೆಕೆಂಡ್ ಒನ್ ಬಂದು ಸತೀಶ್ ಅಂತ ಇದೆ. ಸೊ ಈ ಸಿಂಬಲ್ ಏನಿದೆಯಲ್ಲ, ಸೊ ಇದು ವಾಯ್ಸ್ ಐ ಡಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತ ನಮ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಸತೀಶ್ ಅನ್ನೋ ಪ್ರೊಫೈಲ್ಗೆ ಇನ್ನೂ ವಾಯ್ಸ್ ಐ ಡಿ ಕ್ರಿಯೇಟ್ ಆಗಿಲ್ಲ. ಸೊ ಜಸ್ಟ್ ಇವಾಗ ನಾವು ಒಂದ್ಸಲಿ ಸತೀಶ್ ಅಕೌಂಟಿಗೆ ವಾಯ್ಸ್ ಐ ಡಿನ ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ನಾವು ಸೆಟ್ಟಿಂಗ್ಸಲ್ಲಿ ಹೋಗಿ ನೆಕ್ಸ್ಟ್ ಬಂದು ಜನರಲ್ ಸೆಟ್ಟಿಂಗ್ಸ್, ಸೊ AI ಸರ್ವಿಸ್, ಸೊ ಅದಾದ್ಮೇಲೆ ವಾಯ್ಸ್ ರೆಕಗ್ನಿಷನ್ ಸೆಟ್ಟಿಂಗ್ಸ್ ಅಂತ ಹೇಳಿರುತ್ತೆ. ಸೊ ಇಲ್ಲಿ ಹೋದ್ರೆ ನಾವು ವಾಯ್ಸ್ ಐ ಡಿ, ಮ್ಯಾನೇಜ್ ವಾಯ್ಸ್ ಐ ಡಿ, ಸೊ ಸ್ಟಾರ್ಟ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ 6 ಸಿಂಪಲ್ ಸೆಂಟೆನ್ಸ್ ಬರುತ್ತೆ, ಅದನ್ನು ನಾವು ಟಿವಿಗೆ ರೆಕಾರ್ಡ್ ಮಾಡಬೇಕು ಜಸ್ಟ್ ಥ್ರೂ ರಿಮೋಟ್. ಸೊ ರೆಕಾರ್ಡ್ ವಾಯ್ಸ್, ರೆಕಮೆಂಡ್ ಮೀ ಸಮಥಿಂಗ್ ಟು ವಾಚ್. ಶೋ ಮೀ ಮೂವೀಸ್ ಫ್ರಮ್ ದಿ 1980s. ಇವಾಗ ನಮ್ದು ವಾಯ್ಸ್ ಐ ಡಿನ ಬಂದು ನಾವೇನು ಮಾಡಿದ್ದೀವಿ ಟಿವಿಯಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಸೊ ರೆಕಾರ್ಡ್ ಮಾಡಿ ಸೆಟ್ ಮಾಡಿದ್ವಿ. ಸೊ ಇವಾಗ ಏನು ಮಾಡುತ್ತೆ ಟಿವಿ ಬಂದು ನಮ್ಮ ವಾಯ್ಸ್ನ ಬಂದು ರೆಕಗ್ನೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ, ಸೊ ಅಕೌಂಟ್ 2 ಇದೆ, ನಾವು ನೋಡ್ಬೋದು ಇನ್ನೊಂದ್ಸಲಿ ಬೇಕಂತ ಹೇಳಿದ್ರೆ. ಎರಡಕ್ಕೂ ಏನಂತ ಹೇಳಿದ್ರೆ ವಾಯ್ಸ್ ಐ ಡಿನ ನಾವು ಆಲ್ರೆಡಿ ಸೊ ಇವಾಗ ಕ್ರಿಯೇಟ್ ಮಾಡಿದ್ದೀವಿ. ಸೊ ಸತೀಶ್ ಅಕೌಂಟಿಗೂ ಕೂಡ ವಾಯ್ಸ್ ಐ ಡಿ ಕ್ರಿಯೇಟ್ ಆಗಿದೆ. ಸೊ ಡಿಜಿಟಲ್ ಟೆಕ್ ಕೂಡ ವಾಯ್ಸ್ ಐ ಡಿ ಕ್ರಿಯೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡಿದ್ದೀನಿ ಮ್ಯಾನ್ಯುವಲ್ ಆಗಿ ಸೊ ಸತೀಶ್ ಅಕೌಂಟಿಂದ ಡಿಜಿಟಲ್ ಟೆಕ್ಗೆ ಬಂದು ಅಕೌಂಟ್ನ ಚೇಂಜ್ ಮಾಡಿದ್ದೀನಿ. ಜಸ್ಟ್ ಸಿಂಪಲ್ ನಾನು ಒಂದು ರೆಕಮೆಂಡೇಶನ್ಸ್ ಕೇಳ್ತೀನಿ ಟಿವಿಗೆ ಥ್ರೂ ವಾಯ್ಸ್. ಸೊ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಈ ಪ್ರೊಫೈಲ್ ಏನಿದೆಯಲ್ಲ, ಸೊ ಡಿ ಮೀನ್ಸ್ ಡಿಜಿಟಲ್ ಟೆಕ್, ಸೊ ಇದು ಬಂದು ಏನಾಗುತ್ತೆ ಸತೀಶ್ ಅಕೌಂಟಿಗೆ ಚೇಂಜ್ ಆಗುತ್ತೆ. ರೆಕಮೆಂಡ್ ಮೀ ಸಮಥಿಂಗ್ ಟು ವಾಚ್. ಸೊ ಈಗ ನಾವು ನೋಡ್ಬೋದು ಸೊ ಡಿ ಅಂತ ಏನಿದೆಯಲ್ಲ, ಸೊ ಈ ಅಕೌಂಟ್ ಬಂದು ಏನಾಗುತ್ತೆ ಸೊ ಇಮಿಡಿಯೇಟ್ ಆಗಿ ಸತೀಶ್ ಚೇಂಜ್ ಆಗುತ್ತೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಕಸ್ಟಮರ್ಸ್, ಫಾರ್ ಎಕ್ಸಾಂಪಲ್ ಒಂದು 4 ಪ್ರೊಫೈಲ್ಸ್ನ ಯೂಸ್ ಮಾಡ್ತಾ ಇರ್ತಾರೆ, ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಒಂದು ಪ್ರೊಫೈಲಿಂದ ಮತ್ತೊಂದು ಪ್ರೊಫೈಲ್ಗೆ ಚೇಂಜ್ ಮಾಡಬೇಕಂದ್ರೆ ಸೊ ಯಾವುದೇ ಪಾಸ್ವರ್ಡ್ ಅಥವಾ ಮ್ಯಾನ್ಯುವಲ್ ಆಗಿ ನಾವು ಹೋಗಿ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಆನ್ ಸಿಂಪಲ್ ಒಂದು ವಾಯ್ಸ್ ಕಮಾಂಡಿಂದ ಪ್ರೊಫೈಲ್ ಟು ಪ್ರೊಫೈಲ್ ಈಸಿಯಾಗಿ ಚೇಂಜ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಇನ್ನೊಂದಿದೆ ಬೆನಿಫಿಟ್ ಏನಂತ ಹೇಳಿದ್ರೆ ಹಾಸ್ಪಿಟಾಲಿಟಿ ಫೀಚರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟಿವಿನ ಬಂದು ಏನು ಮಾಡ್ಬೋದು ನಾವು AI ಬಟನ್ ಇಂದ ಆನ್ ಕೂಡ ಮಾಡ್ಬೋದು. ಸೊ AI ಬಟನ್ ಇಂದ ಆನ್ ಮಾಡಿದ್ರೆ ಸೊ ಇಮಿಡಿಯೇಟ್ಲಿ ಟಿವಿ ಬಂದು ನಮಗೆ ಒಂದು ವೆಲ್ಕಮ್ ನೋಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸತೀಶ್ ಅಂತ ಹೇಳಿ ಅಕೌಂಟ್ ಇದೆ ಅಂತ ಹೇಳಿದ್ರೆ ಸೊ AI ಬಟನ್ ಪ್ರೆಸ್ ಮಾಡಿ ನಾನು ಟಿವಿನ ಆನ್ ಮಾಡಿದ್ರೆ ಹಾಯ್ ಸತೀಶ್, ಗುಡ್ ಟು ಸಿ ಯು ಅಗೈನ್. ಸೊ ಈ ಥರದೊಂದು ವೆಲ್ಕಮ್ ನೋಟ್ನ ಕೂಡ ನಮಗೆ ಟಿವಿ ಕೊಡುತ್ತೆ. ಸೊ ಇದು ವಾಯ್ಸ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಟಿವಿನ ಬಂದು ಪರ್ಸನಲೈಸ್ಡ್ ಆಗಿ ವಾಚ್ ಮಾಡ್ಬೋದು. ಸೊ ಪ್ಲಸ್ ಅದ್ರ ಜೊತೆಗೆ ಸೆಕೆಂಡ್ ಫೀಚರ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ AI ಸರ್ಚ್ ಅಂತ ಹೇಳಿ ಕರಿತೀವಿ. ಸೊ AI ಸರ್ಚ್ ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ಅ ಪರ್ಸನಲ್ ಅಸಿಸ್ಟೆಂಟ್. ಸೊ ಇವಾಗ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬ್ರೌಸ್ ಮಾಡಬೇಕು, ಏನಾದರೂ ಲೈಕ್ ಹೊಸ ವಿಷಯದ ಬಗ್ಗೆ ತಿಳ್ಕೋಬೇಕು, ಈ ಥರದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಸೊ ನಾವು ಯೂಸ್ ಮಾಡ್ಬೋದು. ಸೊ AI ಸರ್ಚ್. ಸೊ AI ಸರ್ಚ್ ಅಂತ ಹೇಳಿದ್ರೆ ಏನಿಲ್ಲ, ಸಿಂಪಲ್ AI ಬಟನ್ ಏನಿದೆ ಸೊ ಇದನ್ನು ಹೋಲ್ಡ್ ಮಾಡಿ ಸೊ ನಾವೇನು ರೆಕಮೆಂಡೇಶನ್ಸ್ನ ಕೇಳ್ತೀವಿ ಸೊ ಟಿವಿ ಬಂದು ನಮಗೆ ಸೊ ಆ ರಿಸಲ್ಟ್ಸ್ಗಳನ್ನ ಕೊಡುತ್ತೆ. ಟ್ರೈ ಮಾಡೋಣ. ರೆಕಮೆಂಡ್ ಮೀ ಸಮ್ ಗುಡ್ ಪ್ಲೇಸಸ್ ಇನ್ ಬೆಂಗಳೂರು. Satish, your research results or recommend me some good places in Bangalore. ಸೊ ಜಸ್ಟ್ ನಾವು ಒಂದು ರೆಕಮೆಂಡೇಶನ್ ಕೇಳಿದ ತಕ್ಷಣ ಏನು ಮಾಡುತ್ತೆ ಟಿವಿ ನಮಗೆ ಸರ್ಟನ್ ಆಪ್ಷನ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನು ಕೊಡ್ತಾ ಇದೆ, ಸೊ LG ಗ್ಯಾಲರಿ ಕೂಡ ಇದೆ. ಸೊ ಪ್ಲಸ್ ಅದ್ರ ಜೊತೆಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ MS Copilot. ಸೊ MS Copilot ಅಂದರೆ ಮೈಕ್ರೋಸಾಫ್ಟ್ Copilot. ಸೊ ಇದು ಲಾಸ್ಟ್ ಇಯರ್ LG ಟಿವಿನಲ್ಲಿ ಈ ಆಪ್ಷನ್ಸ್ ಇರಲಿಲ್ಲ. ಸೊ ಇದೊಂದು ಹೊಸ ಸಾಫ್ಟ್ವೇರ್. ಸೊ MS Copilotನ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ನಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಈ ವೆಬ್ ಪೇಜ್ ಓಪನ್ ಆಗುತ್ತೆ, ನಮ್ಗೆ ಏನು ಇನ್ಫಾರ್ಮೇಷನ್ಸ್ ಕೇಳ್ತೀವಲ್ಲ ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ ಕಂಪೇರ್ ಟು ಗೂಗಲ್ ಅಥವಾ ಯೂಟ್ಯೂಬ್ ಇದೆಲ್ಲ ನಾನು ನೋಡೋದಕ್ಕಿಂತನೂ. ಸೊ ಇವಾಗ ಇದರಲ್ಲಿ ನಾನು ಕೇಳಿರೋ ರೆಕಮೆಂಡೇಶನ್ಸ್ ಏನಿದೆ, ರೆಕಮೆಂಡ್ ಮೀ ಸಮ್ ಗುಡ್ ಪ್ಲೇಸಸ್ ಇನ್ ಬೆಂಗಳೂರು. ಸೊ ರೆಕಮೆಂಡ್ ಮೀ ಸಮ್ ಗುಡ್ ಪ್ಲೇಸಸ್ ಇನ್ ಬೆಂಗಳೂರು ಅಂತ ಕೇಳಿದ ತಕ್ಷಣ ಏನು ಮಾಡ್ತಾ ಇದೆ MS Copilot ಸೊ ನಮಗೆ ಕೆಲವೊಂದು ರಿಸಲ್ಟ್ಸ್ನ ಕೊಟ್ಟಿದೆ. ಸೊ ಅದೇನಂತ ಹೇಳಿದ್ರೆ ತುಂಬ ಕ್ಲಿಯರ್ ಆಗಿದೆ. ಸೊ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇದೆ. ಸೊ ಬೆಂಗಳೂರು ಪ್ಯಾಲೇಸ್, ಸೊ ಅದ್ರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್. ಸೊ ಟಿಪ್ಪು ಸುಲ್ತಾನ್ ಸಮ್ಮಾರ್ ಪ್ಯಾಲೇಸ್, ಸೊ ಇದೆಲ್ಲದ್ರ ಬಗ್ಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಷನ್ಸ್ಗಳನ್ನ ಟಿವಿ ಸೊ AI ಸರ್ಚ್ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ Copilot ಇರೋದ್ರಿಂದ ಏನಾಗುತ್ತೆ ಪರ್ಸನಲ್ ಅಸಿಸ್ಟೆಂಟ್ ಥರ ನಾವು ಟಿವಿನ
ಸೊ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಕಿಡ್ಸ್ ಇರ್ತಾರೆ ಅಥವಾ ನೀವೇನಾದ್ರೂ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ ಒಂದು ಟ್ರಿಪ್ ಅಂತ ಹೇಳಿದ್ರೆ, ಸೊ ಫ್ಯಾಮಿಲಿ ಎಲ್ಲ ಸೇರಿ ನಾವು ನೋಡ್ಬೋದು ಬಿಗರ್ ಸ್ಕ್ರೀನಲ್ಲಿ. ಯಾರೋ ಒಬ್ರು ಮೊಬೈಲಲ್ಲಿ ಬ್ರೌಸ್ ಮಾಡಿ ಎಲ್ರಿಗೂ ಇನ್ಫಾರ್ಮೇಶನ್ ಕೊಡೋದಕ್ಕಿಂತನೂ ಬೆಟರ್ ಆಗಿರುತ್ತೆ. ಸೊ ಇದನ್ನು ನಾವು ಎ ಐ ಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಏನಂದ್ರೆ ಎ ಐ ರೆಕಮೆಂಡೇಶನ್ಸ್ ಮೀನ್, ಸೊ ಜಸ್ಟ್ ಏನಿಲ್ಲ, ಸಿಂಪಲ್. ಇವಾಗ ನಾನು ಏನು ಟಿವಿಯಲ್ಲಿ ವಾಚ್ ಮಾಡಿರ್ತೀನಿ, ಸೊ ಯಾವುದು ನನ್ನ ಫೇವ್ರೆಟ್ ಕಂಟೆಂಟ್ಸ್ ಇರುತ್ತೆ, ಸೊ ಅದನ್ನ ಮತ್ತೆ ನಾನು ಕುತ್ಕೊಂಡು ಟಿವಿ ವಾಚ್ ಮಾಡ್ಬೇಕಂತ ಹೇಳಿದಾಗ ಸೊ ಆ ಅಪ್ಲಿಕೇಶನ್ಗೆ ಹೋಗ್ಬೇಕು ಅಥವಾ ಸರ್ಚ್ ಮಾಡಿ ನೋಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಸ್ಟ್ ಎ ಐ ಬಟನ್ ಮೇಲೆ ಒಂದೇ ಒಂದ್ಸಲಿ ನಾನು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ಟಿವಿ ಬಂದ್ಬಿಟ್ಟು ನಮಗೆ ಕೆಲವೊಂದು This is the most recent result related to the content that you searched for. ಸೊ ಟಿವಿ ಏನು ಹೇಳ್ತಾ ಇದೆ, ಬೇಸ್ಡ್ ಆನ್ ಅವರ್ ಪ್ರೀವಿಯಸ್ ವಾಚ್ ಹಿಸ್ಟ್ರಿ, ನಾನು ಏನು ಟಿವಿಯಲ್ಲಿ ಜಾಸ್ತಿ ಕಂಟೆಂಟ್ ವಾಚ್ ಮಾಡ್ತಾ ಇರ್ತೀನಿ ಅಥವಾ ಸರ್ಚ್ ಮಾಡ್ತಾ ಇದ್ದೀನಿ, ಸೊ ಅದ್ರ ರಿಲೇಟೆಡ್ ಆಗಿರೋ ಕಂಟೆಂಟ್ಗಳನ್ನ ಬಂದು ನಮಗೆ ಸಜೆಸ್ಟ್ ಮಾಡುತ್ತೆ. ಸೊ ಇದನ್ನ ಬಂದು ಏನಂತ ಕರಿತೀವಿ ನಾವು, ಎ ಐ ರೆಕಮೆಂಡೇಶನ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಜೊತೆಗೆ ಬಂದು ಏನಂತ ಹೇಳಿದ್ರೆ ಎ ಐ ಚಾಟ್ ಬೋಟ್ ಅಂತ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತಗೊಂಡಿರೋ ಟಿವಿಯಲ್ಲಿ, ಸೊ ಯೂಸ್ ಮಾಡ್ತಾ ಇರೋ ಟಿವಿಯಲ್ಲಿ ಏನಾದರೂ ಇಶ್ಯೂಸ್ ಇದೆ, ಸೊ ಎರರ್ಸ್ ಇದೆ ಅಂತ ಹೇಳಿದ್ರೆ, ಸೊ ಟಿವಿನೇ ನಮಗೆ ಗೈಡ್ ಮಾಡುತ್ತೆ, ಜಸ್ಟ್ ಲೈಕ್ ಅ ಟ್ರಬಲ್ ಶೂಟಿಂಗ್. ಸೊ ಎ ಐ ಚಾಟ್ ಬೋರ್ಡ್ ಮೇಲೆ ಹೋದ್ರೆ ಏನಾಗುತ್ತೆ, ಸೊ ನಮಗೆ ಸೊ ರಿಲೇಟೆಡ್ ಟು ಸ್ಕ್ರೀನ್ ಕೌಂಟ್, ಸೊ ಅಥವಾ ಲೈಕ್ ಈಗ ಏನಂತ ಹೇಳಿದ್ರೆ ಸ್ಕ್ರೀನ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ, ಸೌಂಡ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಸೊ ನಾನು ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಾರ್ಮಲಿ ಸ್ಕ್ರೀನಲ್ಲಿ ಏನು ಇಶ್ಯೂಸ್ ಕಸ್ಟಮರ್ ಫೇಸ್ ಮಾಡ್ತಾರೆ, ಸೊ ಆ ಆಪ್ಷನ್ಸ್ಗಳಿರುತ್ತೆ, ಅದರಲ್ಲಿ ಮತ್ತೆ ನಾನು ಹೋಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನಕ್ಕೆ, ಸೊ ಆ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು ಅಥವಾ ಅದನ್ನು ಹೆಂಗೆ ನಾವು ರಿಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಟಿವಿ ನಮಗೆ when changing the program. ಇಲ್ಲೇನಂತ ಹೇಳಿದ್ರೆ ನಮಗೆ ರಿಸಲ್ಟ್ಸ್ ಬಂತು, ವೆನ್ ಯು ಚೇಂಜ್ ದ ಪ್ರೋಗ್ರಾಮ್ಸ್ ಯು ವಿಲ್ ಬ್ಲ್ಯಾಕ್ ಸ್ಕ್ರೀನ್ ಫಾರ್ ಅ ಮೊಮೆಂಟ್ ಫಾಲೋಡ್ ಬೈ ದಿ ಬ್ರಾಡ್ಕಾಸ್ಟ್ ಸ್ಕ್ರೀನ್. ಸೊ ಅಂತ ಹೇಳಿದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಇವಾಗ ನಾವು ಏನು ಯೂಸ್ ಮಾಡ್ತಾ ಇರ್ತೀವಿ, ಸೊ ಕೇಬಲ್ ಕನೆಕ್ಟೆಡ್ ಇರ್ಬೋದು ಅಥವಾ ಲೈಕ್ DTH ಇರ್ಬೋದು, ಸೊ ಬ್ರಾಡ್ಕಾಸ್ಟ್ ಏನಿರುತ್ತಲ್ಲ ಸ್ಪೀಡು, ಅದರಿಂದ ಕೂಡ ಏನಾಗುತ್ತೆ ಸ್ಕ್ರೀನ್ ಚೇಂಜ್ ಆಗೋದು ಕೂಡ ಟೈಮ್ ಜಾಸ್ತಿ ತಗೊಳುತ್ತೆ ಅಂದ್ಬಿಟ್ಟು ಟಿವಿನೇ ನಮಗೆ ಸೊ ಗೈಡ್ ಮಾಡ್ತಾ ಇದೆ. ಸೊ ಇದೆಲ್ಲ ಆಪ್ಷನ್ಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಎ ಐ ಚಾಟ್ ಬೋಟಲ್ಲಿ. ಸೊ ಒನ್ ಮೋರ್ ಥಿಂಗ್, ಇನ್ ಕೇಸ್ ಏನಾದರೂ ನೀವು ಟಿವಿ 2025 ತಗೊಂಡಿದ್ದೀರಾ, 1 or 2 years ಆದಮೇಲೆ ಟಿವಿಲಿ ಇರೋ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅದನ್ನ ನಾನು ಇವಾಗ ಯೂಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಟಿವಿನೇ ಬಂದ್ಬಿಟ್ಟು ಏನು ಮಾಡುತ್ತೆ ನಮಗೆ ಗೈಡ್ ಮಾಡುತ್ತೆ. ಸೊ ಎ ಐ ಚಾಟ್ ಬೋಟಲ್ಲೇನೆ ಲೈಕ್ ನಮಗೆ ಇನ್ನೊಂದು ಆಪ್ಷನ್ ಇದೆ ಯೂಸ್ಫುಲ್ ಫಂಕ್ಷನ್ಸ್ ಅಂತೇಳಿ. ಸೊ ಯೂಸ್ಫುಲ್ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಹೋಮ್ ಆಫೀಸ್ ಇದೆ, ಗೇಮ್ ಇದೆ, ಮ್ಯೂಸಿಕ್ ಇದೆ, ಹೋಮ್ ಹಬ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ಹೋಮ್ ಹಬ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಹೋಮ್ ಹಬ್ ಮೇಲೆ ಕ್ಲಿಕ್ ಮಾಡಿ ಸೊ ಎಕ್ಸ್ಪ್ಲೋರ್ ಫೀಚರ್ಸ್ ಕೊಟ್ಟ ತಕ್ಷಣ ಏನಾಗುತ್ತೆ, ವಾಟ್ ಈಸ್ ಹೋಮ್ ಹಬ್ ಅನ್ನೋದನ್ನ ನಮಗೆ ಟಿವಿನೇ ಗೈಡ್ ಮಾಡುತ್ತೆ. ಸೊ ಕಂಟ್ರೋಲ್ ಸ್ಮಾರ್ಟ್ ಹೋಮ್ IoT ಡಿವೈಸಸ್. ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ಹತ್ರ ಸೊ ಲೇಟೆಸ್ಟ್ ಟಿವಿ ಇದೆ, ಸೊ ಅದ್ರ ಜೊತೆಗೆ ಕಸ್ಟಮರ್ ಹತ್ರ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ IoT ಪ್ರಾಡಕ್ಟ್ಸ್ ಯಾವ್ದಾದ್ರು ಇದೆ, ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಏರ್ ಕಂಡೀಷನರ್ಸ್ ಇರ್ಬೋದು, ಇದನ್ನೆಲ್ಲ ಬಂದ್ಬಿಟ್ಟು ಏನಂದ್ರೆ ಟಿವಿಯಿಂದಾನೇ ಮಾನಿಟರ್ ಮಾಡ್ಬೋದು. ಸೊ ಈ ಫೀಚರ್ಸ್ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಕರ್ಸ್ಬೇಕು ಅಥವಾ ಏನಾದರೂ ನಾನು ಸ್ಟೋರಲ್ಲಿ ಹೋಗಿ ಮತ್ತೆ ತಿಳ್ಕೊಬೇಕು, ಇದು ಯಾವುದೂ ನೆಸೆಸಿಟೀಸ್ ಇಲ್ಲ. ಸೊ ಟಿವಿನೇ ನಮ್ಗೆ ಏನು ಮಾಡುತ್ತೆ, ಸೊ ಗೈಡ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಸೊ ಎ ಐ ಪರ್ಸನಲ್ ಪಿಕ್ಚರ್ ವಿಸಾರ್ಡ್ ಮತ್ತೆ ಸೌಂಡ್ ವಿಸಾರ್ಡ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಸೌಂಡ್ ವಿಸಾರ್ಡ್ ಮತ್ತೆ ಪಿಕ್ಚರ್ ವಿಸಾರ್ಡ್ ಅಂತ ಹೇಳಿದ್ರೆ ಕಸ್ಟಮರ್ಸ್ ಏನು ಮಾಡ್ಬೋದು, ನನಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ಡ್ ಸೊ ಪಿಕ್ಚರ್ ಅಂಡ್ ಸೌಂಡ್ನ ನಾವು ಕ್ರಿಯೇಟ್ ಮಾಡ್ಬೋದು. ಪಿಕ್ಚರ್ ವಿಸಾರ್ಡ್ನ ಬೇಕಿದ್ರೆ ಈಗ ನಾವು ಕ್ರಿಯೇಟ್ ಮಾಡಿ ನೋಡ್ಬೋದು. ಪರ್ಸನಲ್ ಪಿಕ್ಚರ್ ವಿಸಾರ್ಡ್ ಅಂತ ಹೇಳಿದ್ರೆ ಸೊ 8 ಸ್ಲೈಡ್ಸ್ ಬರುತ್ತೆ. ಆ 8 ಸ್ಲೈಡ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ 6 ಫ್ರೇಮ್ಸ್ ಇರುತ್ತೆ. ಅದರಲ್ಲಿ ನಮಗೆ ಯಾವುದು ಬೇಕು ಅದನ್ನ ನಾವು ಬಂದು ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 2 ಫ್ರೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಸ್ ಪರ್ ಟೇಸ್ಟ್. ಈಗ ನಿಮಗೆ ಶಾರ್ಪ್ನೆಸ್ ಎಷ್ಟು ಇರಬೇಕು, ಸೊ ಮತ್ತೆ ಕಲರ್ ಎಷ್ಟು ಬೇಕು, ಬ್ರೈಟ್ನೆಸ್ ಲೆವೆಲ್ ಯಾವ ಥರ ಇರಬೇಕು, ಸೊ ಈ ಥರದ್ದು ಬಂದು ಏನಂತ ಹೇಳಿದ್ರೆ ಸೊ ಪಿಕ್ಚರ್ಸ್ಗಳು ನಮಗೆ ನಾವು ಸೆಟ್ ಮಾಡ್ಕೊಬೋದು. ಇವಾಗ ಏನಂತ ಹೇಳಿದ್ರೆ ಪರ್ಸನಲ್ ಪಿಕ್ಚರ್ ವಿಸಾರ್ಡ್ ರೆಡಿ ಇದೆ. ಸೊ ಇದೇನಂತ ಹೇಳಿದ್ರೆ ಬಿಫೋರ್ ಇವಾಗ ನಾವೇನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರು ನಮಗೊಂದು ಸ್ಟ್ಯಾಂಡರ್ಡ್ ಪಿಕ್ಚರ್ ಇರುತ್ತೆ. ಸೊ ಬಟ್ ಇವಾಗ ನಮ್ಮ ಟೇಸ್ಟ್ ಯಾವ ಥರ ಇದೆಯೋ ಆ ಪ್ರಕಾರ ಒಂದು ಪಿಕ್ಚರ್ ವಿಸಾರ್ಡ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನಮಗೆ ಡಿಫ್ರೆನ್ಸಿಯೇಷನ್ಸ್ ಕೂಡ ಗೊತ್ತಾಗುತ್ತೆ, ಕಲರ್ ಶಾರ್ಪ್ನೆಸ್ ಇರ್ಬೋದು, ಮತ್ತೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಸೊ ವಾಟರ್ ಕಲರ್ ಇರ್ಬೋದು, ಇದೆಲ್ಲ ಬಂದು ನಾವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಸೊ ಇವಾಗ ಇದನ್ನು ನಾನು ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಸೆಟ್ಟಿಂಗ್ಸ್ ವ್ಯಾಲ್ಯೂ ಹ್ಯಾಸ್ ಬೀನ್ ಸೇವ್ ಟು ಅಕೌಂಟ್ ಯು ಹ್ಯಾವ್ ಲಾಗ್ಡ್ ಇನ್ ವಿತ್. ಅಂದರೆ ಇದು ಬಂದು ಟಿವಿಗೆ ಸ್ಟ್ಯಾಂಡರ್ಡ್ ಆಗಿ ಸೆಲೆಕ್ಟ್ ಆಗಲ್ಲ, ಸೆಟ್ ಆಗಲ್ಲ. ಸೊ ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಅಕೌಂಟ್. ಯಾವ ಅಕೌಂಟ್ ಜೊತೆಗೆ ನಾವು ರಿಜಿಸ್ಟರ್ ಆಗಿರ್ತೀವಿ, ಸೊ ನಾವು ಇದು ಪಿಕ್ಚರ್ ವಿಸಾರ್ಡ್ ಏನು ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಇದು ಬಂದು ಆ ಅಕೌಂಟಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ. ಸೇಮ್ ಕೈಂಡ್ ಸೌಂಡ್ ವಿಸಾರ್ಡ್ ಅಂತ ಕೂಡ ಬರುತ್ತೆ. ಸೌಂಡ್ ವಿಸಾರ್ಡ್ ಕೂಡ ಸೇಮ್ ನಾವು ಯಾವ ಥರ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ಜಾಸ್ತಿ ನ್ಯೂಸ್ ಕೇಳೋರು ಇರ್ತಾರೆ, ಅವರಿಗೆ ವೋಕಲ್ ಎಫೆಕ್ಟ್ ಚೆನ್ನಾಗಿರಬೇಕು, ಅಥವಾ ಈಗ ಯಾರಾದರೂ ಜಾಸ್ತಿ ಮ್ಯೂಸಿಕ್ ಕೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬೇಸ್ ಎಲ್ಲ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಯಾವ ಥರ ಬೇಕು, ಸೊ ಟಿವಿಯಲ್ಲಿ ಸೌಂಡ್ ವಿಸಾರ್ಡ್ನ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಕ್ವಿಕ್ ಆಗಿ ನಾವು ಕ್ರಿಯೇಟ್ ಮಾಡೋಣ ಒಂದು.
ಫಾರ್ ಎಕ್ಸಾಂಪಲ್ ಇದು ಒಂದು ಸ್ಟ್ಯಾಂಡರ್ಡ್ ಸೌಂಡ್ ಇತ್ತು ಟಿವಿಯಲ್ಲಿ. ಸೊ ಈಗ ನಾವು ಕೇಳ್ತಾ ಇದೀವಿ, ಬಟ್ ಇವಾಗ ನಾವೇನ್ ಮಾಡಿದೀವಿ, ಒಂದು ಸೌಂಡ್ ವಿಜಾರ್ಡ್ ನ ಕ್ರಿಯೇಟ್ ಮಾಡಿದ್ವಿ. ಸೇಮ್ ವಾಲ್ಯೂಮ್ ಇದೆ ಎರಡರಲ್ಲಿ ಕೂಡ, ಬಟ್ ಸೌಂಡ್ ಔಟ್ಪುಟ್ ಏನಿದೆಯಲ್ಲ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಾ ಇದೆ ಏನಿದೆ ಸೌಂಡ್. ಸೊ ಇದನ್ನ ಕೂಡ ಸೇಮ್ ಅಪ್ಲೈ ಮಾಡ್ಬೋದು ನಾವು. ಸೊ ಈಗ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೇಮ್ ಬಂದು ಇದು ಕೂಡ ಯಾವ ಅಕೌಂಟ್ ಜೊತೆಗೆ ನಾವು ರಿಜಿಸ್ಟರ್ ಆಗಿದ್ದೀವಿ ಆ ಅಕೌಂಟಿಗೆ ಬಂದು ಅಪ್ಲಿಕೇಬಲ್ ಆಗಿದೆ. ಸೊ ಇದು ಬಂದೇನಂತ ಹೇಳಿದ್ರೆ ಪಿಕ್ಚರ್ ವಿಜಾರ್ಡ್ ಅಂಡ್ ಸೌಂಡ್ ವಿಜಾರ್ಡ್, ಇದು ಎಲ್ಲ ಫೀಚರ್ಸ್ ಏನಿದೆ. ಸೊ ಕಸ್ಟಮರ್ ಇನ್ ಕೇಸ್ 2024 ಅಲ್ಲಿ ಯಾವ್ದಾದ್ರು ಒಂದು ಟಿವಿ ಪರ್ಚೇಸ್ ಮಾಡಿ ಈ ಫೀಚರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಓನ್ಲಿ ಅವೈಲೇಬಲ್ ವಿತ್ ಸೆಲೆಕ್ಟೆಡ್ ಕ್ಯೂನೆಡ್ ಅಂಡ್ ಓಲೆಡ್ ಟಿವಿ. ಸೊ ತುಂಬಾ ಪ್ರೀಮಿಯಂ ಮಾಡೆಲ್ಸ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು. ಆ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ಏನಂದ್ರೆ ಕಸ್ಟಮರ್ಗೆ ಇವಾಗ ಇವನ್ UHD ಟಿವಿನಲ್ಲಿ ಕೂಡ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ಏನಂತ ಹೇಳಿದ್ರೆ LG ನಲ್ಲಿ ಫ್ರೀ ಚಾನಲ್ಸ್ ಕೂಡ ಇರುತ್ತೆ. ಸೊ ಫ್ರೀ ಚಾನಲ್ಸ್ ಅಂತ ಹೇಳಿದ್ರೆ ಸೊ ಒಂದು FTA ಚಾನಲ್ಸ್ಗಳು ಸಿಗುತ್ತೆ. ಸೊ FTA ಚಾನಲ್ಸ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಏನ್ ಫ್ರೀ ಚಾನಲ್ಸ್ಗಳಿರುತ್ತೆ, ಸ್ಯಾಟಲೈಟ್ ಬೇಸ್ಡ್ ಚಾನಲ್ಸ್. ಸೊ ಅದನ್ನ ಕಸ್ಟಮರ್ ನೋಡ್ಬೇಕಂತ ಹೇಳಿದ್ರೆ ಜಸ್ಟ್ ಕಸ್ಟಮರ್ ಹತ್ರ ಒಂದು ಆಂಟೆನಾ ಇರಬೇಕು. ಸೊ ಆಂಟೆನಾ ಬಂದು ಡೈರೆಕ್ಟ್ ಆಗಿ ಟಿವಿ ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಾವು 140+ ಫ್ರೀ ಟು ಏರ್ ಚಾನಲ್ಸ್ನ ವಾಚ್ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಇಂಟರ್ನೆಟ್ ಅವಶ್ಯಕತೆ ಇರಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ LG ಚಾನಲ್ಸ್ ಅಂತ ಕೂಡ ಸಿಗುತ್ತೆ. ಸೊ LG ಚಾನಲ್ಸ್ ಅಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಕಸ್ಟಮರ್ ಇಂಟರ್ನೆಟ್ ಇರಬೇಕು. ಸೊ ಥ್ರೂ ಇಂಟರ್ನೆಟ್ 100+ LG ಚಾನಲ್ಸ್ನ ಕೂಡ ವಾಚ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಏನಂತ ಹೇಳಿದ್ರೆ WebOS ಆಪರೇಟಿಂಗ್ ಸಿಸ್ಟಮ್ ಏನು ಯೂಸ್ ಮಾಡ್ತಾರೆ, ಒನ್ ಆಫ್ ದಿ ಸೇಫೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದಕ್ಕೆ 5 years ರಿನ್ಯೂ ಪ್ರೋಗ್ರಾಮ್ ಇರುತ್ತೆ. ಸೊ ಇವಾಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು WebOS 25 ವರ್ಷನ್. ಸೊ ಇವನ್ ವರ್ಷನ್ ಕೂಡ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಸೊ 26, 27, 28, 29. ಸೊ 4 ಅಪ್ಗ್ರೇಡ್ಸ್ ಇನ್ ದ 5 years ಅಲ್ಲಿ ಕಸ್ಟಮರ್ಗೆ ಸಿಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇವನ್ ಒನ್ ಆಫ್ ದಿ ಲೇಟೆಸ್ಟ್ ಫೀಚರ್ ಏಕೆ ಅಂತ ಹೇಳಿದ್ರೆ MS Copilot ಏನು ಹೇಳಿದ್ವಲ್ಲ, ಮೈಕ್ರೋಸಾಫ್ಟ್ Copilot, ಇದ್ರ ಜೊತೆಗೆ ನಾವು ಚಾಟ್ ಕೂಡ ಮಾಡ್ಬೋದು. ಇವಾಗ ನಾವೇನಂತ ಹೇಳಿದ್ರೆ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಇವಾಗ ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನಾನು ಕನ್ನಡದಲ್ಲಿ ಏನೋ ಚಾಟ್ ಮಾಡಬೇಕು ಅಥವಾ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ, ತಮಿಳು, ತೆಲುಗು ಏನೇ ಇರ್ಬೋದು. ಸೊ ನಾವು MS Copilot ಜೊತೆ ಚಾಟ್ ಕೂಡ ಮಾಡ್ಬೋದು. ಜಸ್ಟ್ ಒಂದ್ಸಲಿ ಟ್ರೈ ಮಾಡೋಣ. Hi there, what's on your mind? Copilot ಕನ್ನಡದಲ್ಲಿ ಮಾತಾಡ್ತೀಯಾ? ಕನ್ನಡದಲ್ಲಿ ಮಾತಾಡ್ತೀಯಾ? ಹೌದು, ನಾನು ಕನ್ನಡದಲ್ಲಿ ಮಾತನಾಡ್ತೀನಿ. ಬೆಂಗಳೂರಿನ ಇಂದಿನ ಸಮಾಚಾರಗಳೇನು? ಇವತ್ತು ಬೆಂಗಳೂರಿನ ಸಮಾಚಾರಗಳಲ್ಲಿ ಪ್ರಮುಖ ವಿಷಯಗಳೆಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಕೆಲವು ಕಡೆ ನೀರು ನಿಂತಿದೆ. ಅಲ್ಲದೆ ಬೆಂಗಳೂರು ಮೆಟ್ರೋ ಕಾಮಗಾರಿ ನಡೆಸುತ್ತಿದೆ. ನೀವು ಹಾಗೆ ಬದಲಿಸಲು ಇಚ್ಛೆ ಇದ್ರೆ ಇನ್ನೇನಾದರೂ ಮಾತಾಡೋಣ. ನಿಮ್ಮ ಆಸಕ್ತಿಯ ವಿಷಯ ಏನಿದ್ಯಾ? ಬಿಸಿಬೇಳೆ ಬಾತ್ ಮಾಡೋದು ಹೇಗೆ? ವಾಸ್ತವಕ್ಕೂ ಬಿಸಿಬೇಳೆ ಬಾತ್ ಮಾಡೋದು ಸುಲಭವದು. ಮೊದಲು ಅಕ್ಕಿ ಮತ್ತು ತೊಗರಿ ಬೇಳೆ ಬೇರೆ ಬೇರೆ ಬೇಯಿಸಬೇಕು. ಅನಂತರ ಖಾರದ ಪೇಸ್ಟ್ ಅನ್ನು ಬೇಯಬೇಕು. ಇದಕ್ಕೆ ಉದ್ದಿನ ಬೇಳೆ, ಕಡಲೆ ಬೇಳೆ, ಹಸಿರು ಮೆಣಸಿನಕಾಯಿ, ಸಾಂಬಾರ್ ಪೌಡರ್, ಖಾರ ಪೌಡರ್ ಇತ್ಯಾದಿ ಮಿಶ್ರಣ ಮಾಡಿ ಬೇಯಬೇಕು. ನಂತರ ಈ ಪೇಸ್ಟ್ ಅನ್ನು ಅಕ್ಕಿ ಧನ್ಯವಾದಗಳು. ಸೊ ಇದೆಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಹೊಸ UHD TV 2025 ಅಲ್ಲಿ ಲಾಂಚ್ ಆಗಿರೋ ಸೊ UA83 ಸೀರೀಸ್ದು ಸೊ ಹೊಸ ಅಪ್ಡೇಟ್. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಪಿಕ್ಚರ್ ಮತ್ತೆ ಸೌಂಡಿಗೋಸ್ಕರ ಸೊ 4K ಪಿಕ್ಚರ್ ಅಪ್ಸ್ಕೇಲಿಂಗ್ ಪ್ಲಸ್ ಆಂಬಿಯಂಟ್ ಫಿಲ್ಮ್ ಮೇಕರ್ ಮೋಡ್, ಅದ್ರ ಜೊತೆಗೆ ಡಾಲ್ಬಿ ಅಟ್ಮಾಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ AI ಫೀಚರ್ಸ್ ಅಂತ ಬಂದಾಗ AI ವಾಯ್ಸ್ ID, ಸೊ ಅಕೌಂಟ್ ಟು ಅಕೌಂಟ್ ನಾವು ಚೇಂಜ್ ಮಾಡಲಿಕ್ಕೆ ಸೊ ತುಂಬ ಸಿಂಪ್ಲಿಫೈ ಮಾಡಿದ್ದಾರೆ ಈ ಸಲ. ಅದ್ರ ಜೊತೆಗೆ ಬಂದು AI ಸರ್ಚ್. ಸೊ ನಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ Copilot ಥ್ರೂ ನಾವು ಈಸಿಯಾಗಿ ಇನ್ಫಾರ್ಮೇಷನ್ ಬ್ರೌಸ್ ಮಾಡ್ಬೋದು. ಸೊ ಪ್ಲಸ್ AI ರೆಕಮೆಂಡೇಶನ್, ಅದ್ರ ಜೊತೆಗೆ AI ಚಾಟ್ಬೋಟ್ ಏನಾದರೂ ಟ್ರಬಲ್ಸ್ ಇತ್ತು ಟಿವಿಯಲ್ಲಿ ಅಂತ ಹೇಳಿದ್ರೆ ಸೊ ನಮಗೆ ಗೈಡ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಪ್ಲಸ್ ಅದ್ರ ಜೊತೆಗೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಪಿಕ್ಚರ್ ವಿಜಾರ್ಡ್ ಅಂಡ್ ಸೌಂಡ್ ವಿಜಾರ್ಡ್, ಪರ್ಸನಲೈಸ್ ನಮ್ಗೆ ಯಾವ ಥರ ಬೇಕು ಸೊ ನಮ್ಮ ಓನ್ ಟೇಸ್ಟ್ ಆಗಿರೋ ಪಿಕ್ಚರು ಮತ್ತು ಸೌಂಡ್ ವಿಜಾರ್ಡ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅದ್ರ ಜೊತೆಗೆ ಫ್ರೀ ಚಾನಲ್ಸ್ ಇದೆ, WebOS ಅಪ್ಗ್ರೇಡೇಷನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಹೊಸ ಫೀಚರ್ಸ್ಗಳು ಈ ಟಿವಿಯಲ್ಲಿ ಕಸ್ಟಮರ್ಸಿಗೆ ಸಿಗುತ್ತೆ. ಅದ್ರ ಜೊತೆಗೆ ಸೊ ಈ ಟಿವಿ ಬಂದು 43 inches, 55 inches ಆ್ಯಂಡ್ 65 inches. ಸೊ ಈ 3 ಸ್ಕ್ರೀನ್ ಸೈಜಲ್ಲಿ ಸೊ ಅವೈಲಬಿಲಿಟಿ ಇರುತ್ತೆ. ಥ್ಯಾಂಕ್ ಯು.